ವಿಶ್ವ ಪರಿಸರ ದಿನಾಚರಣೆಯನ್ನ ವಿಶ್ವದಾದ್ಯಂತ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ 1927ರಲ್ಲಿ ಜೂನ್ 5ರಂದು ಇದರ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಸ್ವೀಡನ್ ನಲ್ಲಿ ಒಂದು ಹೋರಾಟವನ್ನ ಮಾಡ್ತಾರೆ. ಯಾಕಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಈ ಬಿಸಿಲಲ್ಲಿ ನಿಮ್ಗೆ ಯಾರಿಗೂ ಕೂರಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ವೈಜ್ಞಾನಿಕವಾಗಿ ಬೆಳೀತಾ ಇದ್ದಾಗೆ ನಾವು ಕಾಡುಗಳನ್ನ ನಾಶ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾಡುಗಳು ನಾಶ ಆಗಿರೋದ್ರಿಂದ ನಮ್ಗೇನಾಗ್ತಿದೆ, ಸರಿಯಾದ ಸಮಯಕ್ಕೆ ಮಳೆಗಳು ಆಗ್ತಾ ಇಲ್ಲ, ಹೆಚ್ಚು ತಾಪಮಾನಗಳಾಗ್ತಾ ಇದೆ. ಇದರಿಂದ ನಮ್ಗೇನಾಗ್ತಿದೆ, ಅನಾರೋಗ್ಯ ಪರಿಸ್ಥಿತಿ ಬರ್ತಾ ಇದೆ, ಡಿಹೈಡ್ರೇಷನ್ ಆಗ್ತಾ ಇದೆ. ಹಾಗಾಗಿ ಜೂನ್ 5ರಂದು ವಿಶ್ವದೆಲ್ಲೆಡೆ ಒಂದು ಗಿಡವನ್ನ, ಮನೆಗೊಂದು ಮರ ಊರಿಗೊಂದು ಮರ, ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಸಿಯನ್ನ ಬೆಳೆದು ಉತ್ತಮ ಬೆಳೆ ಆಗ್ಲಿ. ಯಾಕೆಂದ್ರೆ ಸಸ್ಯಗಳನ್ನ ಅವಲಂಬಿತರಾಗಿರುವಂತಹ ಮನುಷ್ಯರು, ಸಸ್ಯಗಳು ಯಾವತ್ತೂ ಕೂಡ ಮನುಷ್ಯರನ್ನ ಅವಲಂಬಿತರಾಗಿಲ್ಲ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಆಹಾರ ಪದ್ಧತಿ, ಏನು ಆಹಾರವನ್ನು ನಮಗೆ ಸಿಗುತ್ತೋ ಅವೆಲ್ಲವೂ ಕೂಡ ಸಸ್ಯದಿಂದ ಸಿಗುವಂತದ್ದಾಗಿದೆ. ಹಾಗಾಗಿ ಇವತ್ತಿನ ದಿನ ನಾವು ದುದ್ದ ಹೋಬಳಿಯ ಆರಕ್ಷಕ ಠಾಣೆಗೆ ಬಂದಿದ್ದೀವಿ. ಇಲ್ಲಿ ಆರ್ ಕಾಂತರಾಜು ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಗಿಡ ಕೊಡೋ ಮೂಲಕ ಗಿಡವನ್ನ ಬೆಳೆಸಿ ಎಲ್ಲೆಡೆಯನ್ನ ಈ ಜಾಥಾದ ಮೂಲಕ ನಾವು ಅವರಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ದಯವಿಟ್ಟು ಈ ಗಿಡವನ್ನ ಪಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹೇಳ್ಬೇಕು, ನಿಮ್ಮ ಜಮೀನುಗಳಲ್ಲಿ ಮತ್ತೆ ನಿಮ್ಮ ಸ್ಥಳಗಳಲ್ಲಿ, ವಾಸವಾದ ಸ್ಥಳಗಳಲ್ಲಿ ಗಿಡ ನೆಡೆಸಿ ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ, ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತ ಇದ್ದಿಲ್ಲ. ಹಾಗಾಗಿ ಮರಗಳಿದ್ರೆ ಎಲ್ಲದೂ ಒಳ್ಳೆ ಪ್ರತಿಯೊಂದಕ್ಕೂ ಒಳ್ಳೇದು. ನಿಮ್ಮ ತಂದೆ ತಾಯಿಗೆ ನೀವು ಕೂಡ ಚಿಕ್ಕ ಮಕ್ಕಳಾದ್ರೂ ಗಿಡ ನೆಡಬಾರ್ದು ಅಂತಿಲ್ಲ, ನೀವು ಕೂಡ ನೆಡ್ಬೋದು, ಹಿರಿಯರು ನೆಡ್ಬೋದು, ತಂದೆ ತಾಯಿಗಳು ನೆಡ್ಬೋದು, ಎಲ್ಲ ನೆಡ್ಬೋದು. ಹೆಚ್ಚಿನ ಪ್ರಮಾಣದಲ್ಲಿ ಗಿಡ ನೆಡೆಸುವಂಥದ್ದು ಅಭ್ಯಾಸ ಮಾಡ್ಕೊಂಡು ಮುಂದಕ್ಕೆ ಒಳ್ಳೇದು ಮಾಡಿ.